5ನೇ ತರಗತಿ ವಿದ್ಯಾರ್ಥಿಗೆ ಶಿಕ್ಷಕರಿಂದ ಹಲ್ಲೆ ಆರೋಪ ಕೇಳಿಬರ್ತಾ ಇದೆ. ಬೆಂಗಳೂರಿನ ಸುಂಕದಕಟ್ಟೆಯ ಖಾಸಗಿ ಶಾಲೆಯಲ್ಲಿ ಹಲ್ಲೆಯನ್ನ ಮಾಡಲಾಗಿದೆ. 2 ದಿನ ಸ್ಕೂಲ್ಗೆ ಬರದೇ ಇದ್ದಿದ್ದಕ್ಕೆ ವಿದ್ಯಾರ್ಥಿಗೆ ಥಳಿಸಿದ್ದಾರೆ. ಪಿವಿಸಿ ಪೈಪ್ನಿಂದ ವಿದ್ಯಾರ್ಥಿಗೆ ಪ್ರಿನ್ಸಿಪಾಲ್ ಥಳಿಸಿದ್ದಾರೆ. ಇದೇ ತಿಂಗಳ 14ರಂದು ಶಾಲೆಯಲ್ಲಿ ಹಲ್ಲೆ ಮಾಡಿದ್ದಾರೆ ಟೀಚರ್ಸ್. ಅಲ್ಲದೆ ಸ್ಕೂಲ್ನ ಡಾರ್ಕ್ ರೂಮ್ನಲ್ಲಿ ಇಟ್ಟು ಕಿರುಕುಳವನ್ನ ಕೊಟ್ಟಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಶಿಕ್ಷಕರ ಟಾರ್ಚರ್ಗೆ ಆಘಾತದಿಂದ ಇನ್ನೂ ಮಗು ಹೊರಬಂದಿಲ್ಲ. ಘಟನೆಗೆ ಸಂಬಂಧಪಟ್ಟಂತೆ ಕೇಸ್ ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇರುವಂತಹ ಪೊಲೀಸರು ಪ್ರಿನ್ಸಿಪಾಲ್ ಕೆಲ ಶಿಕ್ಷಕರಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಶಾಲೆಗೆ ಸರಿಯಾಗಿ ಬರದೇ ಇದ್ದಿದ್ದಕ್ಕೆ ಹೊಡೆದಿರೋದಾಗಿ ಹೇಳಿರುವಂತಹ ಶಿಕ್ಷಕರು ಹಲ್ಲೆಯ ಬಗ್ಗೆ ಬಿಇಒ ಮತ್ತು ಡಿಡಿಪಿಐಗೆ ಪತ್ರವನ್ನ ಬರೆದಿದ್ದಾರೆ ಪೊಲೀಸ್ನವರು. ಶಾಲೆಗೆ ಬರಲಿಲ್ಲ ಅಂತಂದ್ರೆ ಯಾಕೆ ಬಂದಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಬಹುದಾಗಿತ್ತು, ಅಥವಾ ಅವರ ಪೇರೆಂಟ್ಸ್ಗಳನ್ನ ಕರೆಸಿ ನಿಮ್ಮ ಮಗು ಸರಿಯಾಗಿ ಶಾಲೆಗೆ ಬರ್ತಾ ಇಲ್ಲ ಯಾಕೆ ಅಂತ ಹೇಳಿ ಪೋಷಕರನ್ನ ಪ್ರಶ್ನೆ ಮಾಡಬಹುದಾಗಿತ್ತು ಟೀಚರ್ಸ್ಗಳು ಅಥವಾ ಪ್ರಿನ್ಸಿಪಾಲ್ಗಳು. ಬಟ್ ಆದ್ರೆ ಇಲ್ಲಿ ಅದ್ಯಾವುದೂ ಆಗಿಲ್ಲ. ಪೈಪ್ನಿಂದ ಮಗುಗೆ ಹೊಡಿತಾರೆ ಅಂತಂದ್ರೆ ಸರಿ ಆಯ್ತು, 2 ಏನೋ ಹೊಡೆದ್ರು, ಯಾಕೆ ಬಂದಿಲ್ಲ ಏನು ಅಂತ ಹೇಳಿ. ಆದ್ರೆ ಡಾರ್ಕ್ ರೂಮ್ನಲ್ಲಿ ಕೂರಿಸಿ ಆ ಮಗುವಿಗೆ ಟಾರ್ಚರ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಇನ್ನು ಆಗಷ್ಟೇ ಈ ಮೆದುಳು ಡೆವಲಪ್ ಆಗ್ತಾ ಇರುತ್ತೆ. ಅಂತಹ ಮಕ್ಕಳನ್ನ ಡಾರ್ಕ್ ರೂಮಲ್ಲಿ ಕೂಡ ಹಾಕಿದ್ರೆ ಅದು ಬೇರೆ ರೀತಿಯಾದಂತಹ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ ಮಕ್ಕಳಲ್ಲಿ. ಅವರ ಮಾನಸಿಕ ಸ್ಥಿತಿ ಸ್ಥಿಮಿತವಾಗುತ್ತೆ. ಇನ್ನೂ ಕೂಡ ಅವ್ರಿಗೆ ಏನು ಎತ್ತ ಅನ್ನೋದು ಏನೂ ಗೊತ್ತಿರೋದಿಲ್ಲ. ಅವನಿಗೆ ತುಂಬಾನೇ ಚಿತ್ರಹಿಂಸೆ ಕೊಟ್ಟು ಹೊಡೆದಿದ್ದಾರೆ. ತುಂಬಾನೇ ಹಿಂಸೆ ಕೊಟ್ಟು ಮತ್ತೆ ಕುಂಡಿ ಮೇಲೆಲ್ಲ ಹೊಡೆದಿದ್ದಾರೆ. ಬಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಹೊಟ್ಟೆ ಮೇಲೆಲ್ಲ ತುಂಬಾನೇ ಹೊಡೆದಿದ್ದಾರೆ. ಹೊಡೆದಿರೋ ಜಾಗದಲ್ಲೇ 10 28 ಹೊಡೆದಿದ್ದಾರೆ. ಮತ್ತೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗಲೂ ಕೂಡ ಮನುಷ್ಯನ ರಾಕ್ಷಸನ ಅಂತ ಅವರು ಕೂಡ ಬೈತಾ ಇದ್ದಾರೆ. ತುಂಬಾನೇ ನಮ್ಮ ಮಗುಗೆ ಅನ್ಯಾಯ ಆಗಿದೆ ಸರ್. ಅದಕ್ಕೋಸ್ಕರ ಇದು ಆಮೇಲೆ ಮತ್ತೆ ಕತ್ಲೆ ಕೋಣೆ ಕೂಡ ಹಾಕಿದ್ದಾರೆ. ಬರೀ ಹೊಡೆದಿದ್ದು ಅಷ್ಟೇನೆ ಅಲ್ಲದೇನೆ 5 ಗಂಟೆಯಿಂದ 7 ಗಂಟೆ 7:30ವರೆಗೂ ಕೂಡ ಮಗುನ ಅಲ್ಲಿ ಕತ್ಲೆ ಕೋಣೆ ಕೂಡ ಹಾಕಿದ್ದಾರೆ. ಆ ಟೈಮಲ್ಲಿ ತುಂಬಾನೇ ಮಗು ಬೆಚ್ಚಿ ಇವಾಗ ಮನೆಯಲ್ಲಿ ತುಂಬಾನೇ ವಿಕಾರವಾಗಿ ಆಡ್ತಾ ಇತ್ತು. ಕಿರ್ಚ್ಕೊಳ್ಳೋದು ಮತ್ತೆ ಎದೆ ಎಲ್ಲ ಹಿಡ್ಕೊಳ್ಳುತ್ತೆ ಅಂದ್ಕೊಂಡು ನರಳುತ್ತಾ ಇದ್ದಾನೆ. ಅದನ್ನೆಲ್ಲ ಗೋಳಾಟ ನಮ್ಮ ಕೈ ನೋಡೋದಕ್ಕೆ ಆಗ್ತಾ ಇಲ್ಲ ಸರ್. ತುಂಬಾನೇ ಅಂದರೆ ಯಾವ ಥರ ಅಂದರೆ ಅವನು ಯಾವತ್ತೂ ಇಲ್ಲಿವರೆಗೂ ಆ ಥರ ಆಡೇ ಇರಲಿಲ್ಲ. ವಿಕಾರವಾಗೆಲ್ಲ ಕಿರ್ಚ್ಕೊಳ್ಳೋದು, ವಿಕಾರವಾಗೆಲ್ಲ ಬಡ್ಕೊಳ್ಳೋದು, ಎದೆ ನೋವು ಅಂತ ಬಡ್ಕೊಳ್ಳೋದು. ಕತ್ಲೆ ಕೋಣೆಯಲ್ಲಿ ಯಾವಾಗ ಒಂದು ತಮ್ಮನೂ ಕೂಡ ಹಾಕಿದ್ದಾನೆ. ಮತ್ತು ಯಾವತ್ತು ರಾಕ್ಷಸ ಅವತಾರ ತೋರಿಸಿ ಹೊಡೆದಿದ್ದಾನೆ ಆ ಟೈಮಲ್ಲೆಲ್ಲ ಮಗು ಎದ್ರಿಕೊಂಡಿದೆ. ಅದನ್ನು ಇದು ಮಾಡೋದಕ್ಕೆ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. FIR ಎಲ್ಲ ಆಗಿದೆ. ಅವನಿಗೆ ತುಂಬಾನೇ ಚಿತ್ರಹಿಂಸೆ ಕೊಟ್ಟು ಹೊಡೆದಿದ್ದಾರೆ. ತುಂಬಾನೇ ಹಿಂಸೆ ಕೊಟ್ಟು ಮತ್ತೆ ಕುಂಡಿ ಮೇಲೆಲ್ಲ ಹೊಡೆದಿದ್ದಾರೆ. ಬಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಹೊಟ್ಟೆ ಮೇಲೆಲ್ಲ ತುಂಬಾನೇ ಹೊಡೆದಿದ್ದಾರೆ. ಹೊಡೆದಿರೋ ಜಾಗದಲ್ಲೇ 10 28 ಹೊಡೆದಿದ್ದಾರೆ. ಮತ್ತೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗಲೂ ಕೂಡ ಇಂಥ ಶಿಕ್ಷಕರಿಗೆ, ಇಂಥ ಪ್ರಿನ್ಸಿಪಾಲ್ಗಳಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇದ್ದಂತೆ ಕಾಣಿಸ್ತಾ ಇಲ್ಲ. ನಿಜಕ್ಕೂ ಇಂಥವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು.